108 ದಿನಗಳ ಅಮೆರಿಕ-ಇರಾನ್ ಯುದ್ಧ ಅಂತ್ಯವಾಗಿದೆ. ಅಮೆರಿಕ-ಇರಾನ್ನ ನಡುವೆ ಕೊನೆಗೂ ಶಾಂತಿ ಒಪ್ಪಂದ ಏರ್ಪಡ್ತಾ ಇದೆ. ಒಪ್ಪಂದದ ಬಗ್ಗೆ ಡೊನಾಲ್ಡ್ ಟ್ರಂಪ್ ಅಧಿಕೃತವಾಗಿ ಘೋಷಣೆಯನ್ನು ಹೊರಡಿಸಿದ್ದಾರೆ. 3 ತಿಂಗಳಿಂದ ಕವಿದಿದ್ದಂತಹ ಮಧ್ಯಪ್ರಾಚ್ಯದ ಕದನ ಕಾರ್ಮೋಡ ಕೊನೆಗೂ ದೂರ ಸರಿತಾ ಇದೆ. ಇಲ್ಲಿ ಗಲ್ಫ್ ಯುದ್ಧದಿಂದ ಬರೀ ಗಲ್ಫ್ ಮಾತ್ರ ನಲಗಲಿಲ್ಲ, ಬರೀ ಇರಾನ್, ಇಸ್ರೇಲ್, ಅಮೆರಿಕ ಮಾತ್ರ ನಲಗಲಿಲ್ಲ. ಇದರಿಂದ ಇಡೀ ವಿಶ್ವವೇ ನಲಿಗೆ ಹೋಗಿತ್ತು. ತೈಲದ ವಿಚಾರಕ್ಕೆ, ಗ್ಯಾಸ್ ವಿಚಾರಕ್ಕೆ, ರಸಗೊಬ್ಬರದ ವಿಚಾರಕ್ಕೆ. ಸೊ ಜಗತ್ತಿಗೆ ಇದೀಗ ರಿಲೀಫ್ ಸಿಗ್ತಾ ಇದೆ. ಇಲ್ಲಿ 108 ದಿನಗಳ ಯುದ್ಧ ಅಂತ್ಯವಾಗಿದೆ. 108 ತೊಂದರೆಗಳಿಗೆ ಇದು ಮದ್ದಾಗ್ತಾ ಇದೆ. ಶಾಂತಿ ಒಪ್ಪಂದ ಆದ ಮೇಲೆ ಟ್ರಂಪ್ ಮೊದಲ ಪ್ರತಿಕ್ರಿಯೆ ಸಿಕ್ಕಿದೆ. ಇಲ್ಲಿ ಅಮೆರಿಕ ಇರಾನ್ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಟ್ರಂಪ್ ಹೇಳ್ತಿರೋದು ನಾವು ಸೈನ್ ಮಾಡಿದ್ದೀವಿ ಇದಕ್ಕೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಹೋರ್ಮುಜ್ ಜಲಸಂಧಿಯನ್ನು ಭಾಗಶಃ ಓಪನ್ ಮಾಡಲಾಗಿದೆ. ಈಗಾಗಲೇ ಹಡಗುಗಳು ಸಂಚರಿಸೋದಕ್ಕೆ ಶುರು ಮಾಡಿವೆ. ಅಲ್ಲಿಂದ ಶುಕ್ರವಾರದ ವೇಳೆಗೆ ಹೋರ್ಮುಜ್ ಸಂಪೂರ್ಣ ಓಪನ್ ಆಗುತ್ತೆ. ಇರಾನ್ ಜೊತೆಗೆ ಅಮೆರಿಕಕ್ಕೆ ಒಳ್ಳೆಯ ಬಾಂಧವ್ಯವಿದೆ. ಇರಾನ್ನಲ್ಲಿ ಈಗ ಬೇರೆಯದ್ದೇ ಆಡಳಿತ ನಾಯಕರಿದ್ದಾರೆ. 3ನೇ ತಂಡದ ನಾಯಕರು ತುಂಬ ಬುದ್ಧಿವಂತರು. ಯಾವ ಟ್ರಂಪು, ಈ ಮಖೇಡಿ ಟ್ರಂಪು ಮುಖ ಇಲ್ಲ ಇವತ್ತಿಗೆ. ಇರಾನ್ ಮೇಲೆ ಯುದ್ಧ ಮಾಡಿದ ಮೇಲೆ ರೆಜಿಮ್ ಚೇಂಜ್ ಆಗಬೇಕಾಗಿತ್ತಲ್ಲ. ಇರಾನ್ನಲ್ಲಿ ರೆಜಿಮ್ ಚೇಂಜ್ ಆಗುತ್ತೋ ಇಲ್ವೋ, ಅಮೆರಿಕದಲ್ಲಂತೂ ಈ ರೆಜಿಮ್ ಚೇಂಜ್ ಆಗುತ್ತೆ. 80 ವರ್ಷ ಈ ಮನುಷ್ಯನಿಗೆ ಹೆಚ್ಚು ಕಡಿಮೆ 80 ವರ್ಷ. ನೋಡಿ ಏನಾಗ್ತಿದೆ ನಿಮಗೆ, ವಯಸ್ಸಾದಂತೆ ಬರೀ ಮುದಿಯಾಗುವುದಲ್ಲ, ಮಾಗಬೇಕು. ಹಣ್ಣು ಸ್ವಲ್ಪ ಹಳೇದಾಗ್ತಾ ರುಚಿಕರವಾಗಬೇಕು ಅಂದರೆ ಅದು ಮಾಗಬೇಕದು. ಒಳ್ಳೆ ಮಾಗಿರೋ ಹಣ್ಣಪ್ಪ, ಎಷ್ಟು ರುಚಿಯಾಗಿದೆ ಅಂತ ಜನ ತಿಂತಾರೆ. ಅದನ್ನು ಕೊಳೆತು ಹೋಗ್ಬಿಟ್ರೆ ಮನಸ್ಥಿತಿಗಳು ಕೊಳೆಯಬಾರದು. ಹೇಳ್ಕೊಂಡು ಅಮೆರಿಕಾದಲ್ಲಿ ಯಾವುದೇ ಅಧ್ಯಕ್ಷ ಬಂದಿದ್ದರೂ ಕೂಡ ಹೇಳಿರೋದೆಲ್ಲ ನಾವು ಅಲ್ಲಿ ಚೇಂಜ್ ಮಾಡ್ತೀವಿ, ತಾಲಿಬಾನ್ ಚೇಂಜ್ ಮಾಡಿಬಿಡ್ತೀವಿ, ನಾವು ಇಲ್ಲೆಲ್ಲೋ ಏನೋ ವಿಯೆಟ್ನಾಮಲ್ಲಿ ಏನೋ ಮಾಡಿಬಿಡ್ತೀವಿ, ಅಫ್ಘಾನಿಸ್ತಾನದಲ್ಲಿ ಏನೋ ಮಾಡಿಬಿಡ್ತೀವಿ, ಇರಾಕ್ನಲ್ಲಿ ನಾವು ಸದ್ದಾಮ್ ಹುಸೇನ್ ಏನೋ ಮಾಡಿಬಿಡ್ತೀವಿ, ಅಲ್ಲಿ ಅಲ್ಲಾಡಿಸ್ಬಿಡ್ತೀವಿ, ಇಡೀ ಇರಾಕ್ ನಮ್ಮ ವಶಕ್ಕೆ ತೊಗೊಂಡ್ಬಿಡ್ತೀವಿ, ನಮ್ಮ ಟ್ವಿನ್ ಟವರ್ಗೆ ಹೊಡೆದ್ಬಿಟ್ಟಿದ್ದು ತಾಲಿಬಾನು, ಒಸಾಮಾ ಬಿನ್ ಲ್ಯಾಡನ್ನು ಎಲ್ಲ ಮಾತಾಡಿದ್ರಲ್ಲ. ಎಲ್ಲಿಯಾದರೂ ರೆಜಿಮ್ ಚೇಂಜ್ ಮಾಡೋಕ್ಕಾಗಿದೆಯಾ ಇವ್ರುಗಳಿಗೆ? ನೋ. ಇವ್ರುಗಳು ರೆಜಿಮ್ ಚೇಂಜ್ ಆಗಿಬಿಟ್ಟಿವೆ. ರೆಜಿಮ್ ಚೇಂಜ್ ಮಾಡ್ತೀನಿ ಅಂತ ಯಾರ್ಯಾರು ಹೋಗಿದ್ದಾರೋ ಅಮೆರಿಕ ಅಧ್ಯಕ್ಷರುಗಳು ಅವರೇ ಪಲ್ಟಿ ಹೊಡೆದುಬಿಟ್ಟಿದ್ದಾರೆ ಅಮೆರಿಕದಲ್ಲಿ. ಆ ದೇಶಗಳು ಹಾಗೇ ಇದೆ. ಸರಿಯಪ್ಪ, ಇವತ್ತಿಗೆ ಅಯಾತೊಲ್ಲಾ ಅಲಿ ಖೊಮೇನಿ ಇವ್ರದ್ದು ಸಾಯಿಸ್ಬಿಟ್ರಿ, ಸರಿ. ಈಗ ಏನು ಮೊಜ್ತಬಾ ಖಮೇನಿ ಇದ್ದಾರೆ, ಉತ್ತರಾಧಿಕಾರಿ ಅವರೇ ಆಗ್ತಾರೆ ಒಂದು ವೇಳೆ ಬದುಕಿದ್ದರೆ, ಅಥವಾ IRGC ಅಥವಾ ಇನ್ಯಾರೋ ಸೃಷ್ಟಿ ಆಗ್ತಾರಲ್ಲಿ ನಾಯಕ. ನೀವು ಚೇಂಜ್ ಮಾಡಿದ್ದೇನು? ಖಮೇನಿಯ ಮರ್ಡರ್ ಮಾಡಿದ್ದ ಸಾಧನೆನಾ? ಇರಾನೆಲ್ಲ ಬದಲಾಗ್ಬಿಡ್ತಾ? ಇರಾನ್ನಲ್ಲಿ ಅಮೆರಿಕದ ಒಬ್ಬನೇ ಒಬ್ಬ ಸೈನಿಕ ಇಳಿದು ಟೆಹ್ರಾನ್ನಲ್ಲಿ ಇಳಿದು ಅಮೆರಿಕದೊಂದೇ ಸದನಕ್ಕೆ ಹೋಗಿ ಕೂತ್ನಾ? ಅಫ್ಘಾನಿಸ್ತಾನದಲ್ಲಿ ಸದನಕ್ಕೆ ಹೋಗಿ ಕೂತ್ನಾ ಅವನು ಒಬ್ಬನೇ ಒಬ್ಬ? ಅಮೆರಿಕದವನು ಯಾರಾದರೂ ಕೂತ್ನಾ? ನೋ. ತಾಲಿಬಾನ್ಗಳು ಕೂತ್ಕೊಂಡ್ರು ಸೆಷನ್ಗೆ, ಕೂತ್ಕೊಂಡ್ರು. ಟ್ರಾಫಿಕ್ ಪೊಲೀಸ್ ಡ್ಯೂಟಿಗೆ AK-47 ಹಿಡ್ಕೊಂಡು ಬಂದು ನಿಂತ್ಕೊಂಡ್ರು. ಅಫ್ಘಾನಿಸ್ತಾನದಲ್ಲಿ ಮಾತಾಡ್ತಿರೋದು. ಸೊ ವಿಷಯ ಹೀಗಿದ್ದಾಗ ಅಲ್ಲೇನೂ ಚೇಂಜ್ ಆಗಲಿಲ್ಲ. ಇರಾನ್ ಏನು ಶರಣಾಗ್ಬಿಟ್ರಾ? ಮಂಡಿಯೂರದ್ರ ಅವರು ಹೇಳಿದ್ದು ಮಾಡಿ, ಇಟ್ಸ್ ಓಕೆ, ನಿಮಗೆ ಶಕ್ತಿ ಇದೆ, ನೀವೆಲ್ಲ ಚೇಂಜ್ ಮಾಡಿ. ಮೊಜ್ತಬಾ ಖಮೇನಿನ ಮುಗಿಸಿದ್ದೀರಾ? ವಿ ಡೋಂಟ್ ನೋ. IRGC ಮುಗಿಸ್ಬಿಟ್ರಾ? ವಿ ಡೋಂಟ್ ನೋ. ಮೊಸಾಯಿಕ್ ಸ್ಟೈಲ್ ಡಿಫೆನ್ಸ್ಗೆ ಇಡೀ ಅಮೆರಿಕದಲ್ಲಿ ಉತ್ತರ ಇಲ್ಲ. ಇಡೀ ಇಸ್ರೇಲ್ ಕಂಗಾಲಾಗಿಬಿಟ್ಟಿದೆ. ಡ್ಯಾಮೇಜ್ ಮಾಡಿದ್ದೀರಾ ನೀವು? ಡ್ಯಾಮೇಜ್ ಆಗಿದೆ. ಪರ್ಸೆಂಟೇಜ್ ವೈಸು ಸ್ವಲ್ಪ ಡ್ಯಾಮೇಜ್ ಜಾಸ್ತಿ ಇರಾನ್ಗಾಗಿರಬಹುದು, ನಿಮ್ಗಳಿಗೆ ಕಡಿಮೆ ಆಗಿರಬಹುದು. ಪಾಯಿಂಟ್ ಏನಿಲ್ಲಿ? ಹೇಳಿದ ಉದ್ದೇಶ ಈಡೇರ್ತಾ? ಯುರೇನಿಯಂ ತಂದು ಬಿಡ್ತೀನಿ, ಸುಟ್ಕೇಸಲ್ಲಿ ತುಂಬ್ಕೊಂಡ್ಬಿಡ್ತೀನಿ ನಾನು, ವಿಮಾನದಲ್ಲಿ ಎತ್ಕೊಂಡು ಬಂದುಬಿಡ್ತೀನಿ. ಎತ್ಕೊಂಡು ಬಂದ್ರಾ? ನೋ, ಎತ್ಕೊಂಡು ಬಂದಿಲ್ಲ ನೀವು. ಹೋರ್ಮುಜ್ ನಮ್ಮ ನಿಯಂತ್ರಣ ತೊಗೊಂಡ್ರಾ? ನೋ. ಹೋರ್ಮುಜ್ ಅವ್ರ ನಿಯಂತ್ರಣದಲ್ಲೇ ಇತ್ತು. ಬಂದರುಗಳನ್ನು ಡಬಲ್ ಬ್ಲಾಕೇಡ್ ಮಾಡ್ತೀವಿ, ಸರಿ ಮಾಡ್ಕೊಳ್ಳಿ. ಹೀಗೆ ಕಂಟಿನ್ಯೂ ಆಗಿಬಿಡ್ತಾ? ಬರ್ಬಾದಾಗ್ಬಿಟ್ರೆ ಇರಾನ್ ಅವರು? ಇಲ್ಲ. ಸೊ ಈಗಿದ್ಮೇಲೆ ಏನು ಪರ್ಪಸ್? ಇಷ್ಟು ಜನ ಸತ್ತರು, ಇಷ್ಟು ಬಿಲ್ಡಿಂಗ್ಗಳು ಹಾಳಾಯಿತು, ಇಷ್ಟೊಂದು ಪ್ರದೇಶಗಳ ನಾಶ ಆಯಿತು. ರೀಬಿಲ್ಡ್ಗೆ 10 ವರ್ಷ ಬೇಕೋ 20 ವರ್ಷ ಬೇಕೋ ಆಗುತ್ತೆ. ಕಟ್ಕೊಳ್ತಾರಲ್ವೇನ್ರಿ? ಅದೇ ಸಿಮೆಂಟು, ಅದೇ ಗಾರೆ, ಅದೇ ಜಲ್ಲಿ, ಇಟ್ಟಿಗೆ, ಇಷ್ಟೇ ತಾನೇ ಲೈಫು. ಕಬ್ಬಿಣ ಕಟ್ತಾರೆ, ಬ್ರಿಡ್ಜನ್ನು ನಿಮ್ಮ ದೇಶದಲ್ಲೂ ಕಟ್ತೀರ, ಅಲ್ಲೂ ಕಟ್ತಾರೆ. ಪರ್ಪಸ್ ಏನಾಯ್ತು ನಿಮ್ಮದು? ಏನಕ್ಕೆ ಡಿಸ್ಟರ್ಬೆನ್ಸಿಗೆ ಬಂದ್ರಿ? ಮೀಸೆ ತಿರುಕೊಂಡು ಬಂದು ಇಲ್ಲಿ ನೋಡಿದ್ರೆ ಏನೂ ಇಲ್ಲ. ಇರಾನು ಒಪ್ಪಂದಕ್ಕೆ ನಾನು ಸೈನ್ ಮಾಡ್ಬೇಕ್ರಿ, ಅವ್ರು ಹೇಳೋದಲ್ಲ ಅಂತಾರೆ ಅವರು. ಅವ್ರ ಪಾಡಿಗೆ ಅವ್ರು ಸ್ವಗತ ಮಾತಾಡ್ಕೋತಾ ಇದ್ದಾರೆ ಅಂತ. ನಾಟಕದಲ್ಲಿ ಸ್ವಗತ ಅಂತ ಬರುತ್ತೆ. ಒಬ್ಬ ರಾಜ ಪಾತ್ರಧಾರಿ ಬಂದಾಗ ಯಾರೂ ಇನ್ನೊಬ್ಬರಲ್ಲಿ ಇರಲ್ಲ, ಅಲ್ಲಿ ಒಬ್ಬನೇ ಒಬ್ಬ ನಿಂತಿರ್ತಾನೆ. ರಾಜನ ಸ್ವಗತ ಅಂತ ಬಂದಾಗ ಅವನದ್ದೇ ಸಂಭಾಷಣೆ, ಯಾರೊಂದಿಗೂ ಮಾತಾಡ್ತಿರಲ್ಲ ಅವನು. ಅವನಷ್ಟಕ್ಕೆ ಅವನೇ ಒಂದು ಬ್ರಾಕೆಟ್ ಹಾಕಿರ್ತಾರೆ, ಅದು ನಮ್ಮ ಸಂಭಾಷಣೆಗಳು ಏನಿರುತ್ತೆ ಅಂತ. ಅವನಷ್ಟಕ್ಕೆ ಅವನೇ ಮಾತಾಡ್ತಾ ಇರ್ತಾನೆ. ಆಗ ಟ್ರಂಪ್ ಮಾತಾಡ್ಕೊಳ್ಳೋದು. ಈಗ ಹೇಳ್ತಿರೋದೇನು ಅಂದರೆ, ಇದೇ ಅಲ್ಲೆಲ್ಲ ಚೇಂಜ್ ಮಾಡಿಬಿಡ್ತೀನಿ, ನಾನು ಸುಟ್ಟು ಬೂದಿ ಮಾಡಿಬಿಡ್ತೀನಿ, ಎಲ್ಲ ಹುಟ್ಟು ಅಡಗಿಸ್ಬಿಡ್ತೀನಿ ಅಂತ ಹೇಳಿದ ಮನುಷ್ಯ ಹುಟ್ಟು ಅಡಗಲಿಲ್ಲ, ಏನೂ ಅಡಗಲಿಲ್ಲ. ಇರಾನ್ನಲ್ಲಿ ಬೇರೆ ಆಡಳಿತ ಇದೆ. ಯಾರು ಹೇಳಿದ್ರಪ್ಪ ನಿನಗೆ ಬೇರೆ ಆಡಳಿತ ಇದೆ ಅಂತ ಹೇಳಿ?
ಬೇರೆ ಆಡಳಿತ ಬಂದಿದ್ದು ನಿನಗೆ ಹೇಳಿದವ್ರು ಯಾರಪ್ಪ ಗೊತ್ತಿಲ್ಲ. ಬೇರೆ ಆಡಳಿತ ಇದೆ, ಇರಾನ್ ಜೊತೆಗೆ ಒಳ್ಳೆ ಬಾಂಧವ್ಯ ಇದೆ. ಬಾಂಧವ್ಯ ಇದ್ಮೇಲೆ ಯುದ್ಧ ಯಾಕಪ್ಪ ಮಾಡಿದೆ ನೀನು? ಕ್ಷಿಪಣಿ ಯಾಕೆ ಹಾರಿಸ್ತೆ ನೀನು? ಯಾಕೆ ಸುಟ್ಟಾಕ್ತೆ ನೀನು? ಬಾಂಧವ್ಯ ಇದ್ದವ್ರು ಬೆಂಕಿ ಇಡ್ತಾರಾ? ಇಲ್ಲ. ಆಡಳಿತ ಚೇಂಜ್ ಆಗಿಲ್ಲ. ಇನ್ನೂ ಟಫಲ್ಲಿ IRGC. ಮುಜ್ತಬಾ ಖಮೇನಿ ಬೇಕು, IRGC ಬೇಡ. ಅಷ್ಟು ಟಫ್ ಅವರು, ಅಷ್ಟು ಕಟ್ಟರ್ಗಳವರು. ಏನು ಚೇಂಜ್ ಮಾಡಿಬಿಟ್ರೆ ನೀವು? ಏನೂ ಆಗಿಲ್ಲ. 3ನೇ ತಂಡದ ನಾಯಕರು ತುಂಬ ಬುದ್ಧಿವಂತರಿದ್ದಾರೆ. ನಿನಗೆ ಯಾರು ಹೇಳಿದ್ರು? ಯಾರು ಹೇಳಿದ್ರಪ್ಪ ಟ್ರಂಪ್ ನಿನಗೆ? 80 ವರ್ಷ ಈ ಎರಳೋ ಮರಳೋ ಕಾಲದಲ್ಲಿರೋ ಕೈಗಳು ದೇಶಗಳು ಸಿಕ್ಕಿಬಿಟ್ಟು ತುಂಬ ಜನ ಅನ್ಕೋತಾರೆ ಅವ್ರು ಮಾಗಿದ್ದಾರೆ, ಪಳಗಿದ್ದಾರೆ, ಪ್ರಜ್ಞಾವಂತರಿದ್ದಾರೆ, ಅದಿದ್ದಾರೆ, ಇದಿದ್ದಾರೆ. ಇವರು ಮಾಡ್ತಿರೋ ಕೆಲಸಗಳು ನೋಡಿದ್ರೆ ದೇಶ ಬರ್ಬಾದ್ ಮಾಡೋದು, ದೇಶ ಹಾಳು ಮಾಡೋದು, ಅಮೆರಿಕದಲ್ಲಿ ಬೆಲೆ ಏರಿಕೆ ಮಾಡೋದು ಎಲ್ಲ ಅಂತ್ಯಕಾಲ ಇವ್ರುಗಳದು. ಅಂತ್ಯಕಾಲ ರೀ. ಇವ್ರ ಕೈಲಿ ಆಡಳಿತ ಸಿಕ್ಕಾಗ ಏನು ಮಾಡ್ತಾ ಇದ್ದಾರೆ ಹೇಳಿ? ಮುಂದಿನ ಒಂದಷ್ಟು ತಲೆಮಾರುಗಳಿಗೆ ಒಳ್ಳೇದಾಗೋದೇನೂ ಮಾಡ್ತಿಲ್ಲ. ಯುದ್ಧ ಮಾಡ್ತೀನಿ, ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ಕ್ಷಿಪಣಿ ಹಾರಿಸ್ಬಿಡ್ತೀನಿ, ನಾನು ದೇಶಕ್ಕೆಲ್ಲ ಗ್ಯಾಸ್ ಪ್ರಾಬ್ಲಮ್ ಆಗೋಂಗೆ ಮಾಡಿಬಿಡ್ತೀನಿ, ಶೇರ್ ಮಾರ್ಕೆಟ್ ಅಲ್ಲೋಲ ಮಾಡ್ತೀನಿ, ಸ್ಟೂಡೆಂಟ್ಸ್ಗಳು ಒದ್ದಾಡೋಂಗೆ ಮಾಡ್ತೀನಿ, ಯುಕ್ರೇನ್ನಲ್ಲಿ ಸ್ಟೂಡೆಂಟ್ಸ್ಗಳು ಬಿಟ್ಬಿಟ್ಟು ಒದ್ದಾಡೋಂಗೆ ಮಾಡ್ತೀನಿ, ರಷ್ಯಾದಲ್ಲಿ ಇದಾ 80 ವರ್ಷ ಹಬ್ಬ ಅಂದರೆ ಅವ್ರ ಜೀವನದಲ್ಲಿ ಒಂದು 10 ವರ್ಷ ಉಳಿದಿರ್ಬೋದೇನು ರೀ? 15 ವರ್ಷ ಉಳಿದಿರಬಹುದು. ಅದರಲ್ಲಿ ಪ್ರಜ್ಞೆ ಇರ್ತಕ್ಕಂಥ ವಯಸ್ಸೆಷ್ಟು, ಆರೋಗ್ಯ ಇರ್ತಕ್ಕಂಥ ವಯಸ್ಸೆಷ್ಟು, ಆರೋಗ್ಯ ಇಲ್ದಿರೋ ವಯಸ್ಸೆಷ್ಟು ವಿ ಡೋಂಟ್ ನೋ. ಇಂಥವ್ರುಗಳ ಕೈಲಿ ದೇಶ ಸಿಕ್ಕೊಂಡು ಸತ್ತೋದು ಸೈನಿಕರುಗಳಿಗೆ ಶವಪೆಟ್ಟಿಗೆಯಲ್ಲಿ ಬರ್ತಾರಲ್ಲ 20, 22 ಬಿಸಿ ರಕ್ತದ ಯುವಕರುಗಳು, 20, 22, 25, 30, ಇನ್ನೂ ಹತ್ತತ್ರ ಅವ್ರಿಗೆ 50, 60 ವರ್ಷಗಳ ಬದುಕಿರುತ್ತೆ. ಅಂಥವ್ರನ್ನ ಶವಪೆಟ್ಟಿಗೆಯಲ್ಲಿ ಕಳಿಸೋದು. ಆಮೇಲೆ ಕೂತ್ಕೊಂಡು ಒಳ್ಳೆ ಬಾಂಧವ್ಯ ಇದೆ, ಇರಾನ್ ಜೊತೆ ನಮ್ಗೆ ಆಗಿದ್ದೀವಿ, ಹೀಗಿದ್ದೀವಿ ಕಥೆ. 3rd ಜನರೇಷನ್ ಲೀಡರ್ಸ್ ಇದ್ದಾರಲ್ಲ ಅವರು ಬಲಶಾಲಿ ಅಂತ ಅನ್ನಿಸ್ತಾ ಇದೆ ನನಗೆ. ಅಂತಿಮವಾಗಿ ನಾವು ಒಪ್ಪಂದ ಮಾಡ್ಕೊಂಡಿದ್ದೀವಿ. ಈ ಮಖೇಡಿ ಟ್ರಂಪ್ ಮಾತಾಡೋ ಮಾತುಗಳಿವೆಲ್ಲ. ಸೊ ತೈಲ ಬೆಲೆ ಅಲ್ಲೋಲ ಕಲ್ಲೋಲ, ಬೆಲೆ ಏರಿಕೆ, ಇನ್ಫ್ಲೇಷನ್ನು, ಡಾಲರ್ ಎದುರುಗಡೆ ರೂಪಾಯಿ ಅಲ್ಲೋಲ ಕಲ್ಲೋಲ ಎಲ್ಲ ಈ ಮುದಿ ಸಾಮ್ರಾಜ್ಯಗಳಿದೆಯಲ್ಲ ಇವ್ರದ್ದೆಲ್ಲರದು. ಇವರೆಲ್ಲ ಪ್ರಜ್ಞೆ ಇಟ್ಕೊಂಡು ಏನಾದರೂ ಮಾಡಿದ್ರೆ ಓಕೆ, ಅವರ ಹಿರಿತನಕ್ಕೆ ಒಂದು ಗೌರವ ಬರುತ್ತೆ. ವಯಸ್ಸಾಗಿದ್ದೇ ಹಿರಿತನ ಆಗಲ್ಲ ರೀ. ಪ್ರಾಣಿಗಳಿಗೂ ವಯಸ್ಸಾಗುತ್ತೆ. ನೋ, ಹಿರಿತನದಲ್ಲಿ ಮುತ್ಸದಿತನ ಬರಬೇಕು ನಿಮಗೆ. ವಯಸ್ಸಾಗಿದ್ದೇ ಹಿರಿತನ. ನಾನು ಹಿರಿಣ ಆಗಿದ್ದೀನಿ ಅನ್ನೋ ಕಾರಣ ನಾನು ಗ್ರೇಟ್ ಆಗಲ್ಲ ಯಾರೂ. ಅವನ್ನೆಲ್ಲ ಹಿರಿತನ ಬೆಳೆಸ್ಕೊಂಡ್ರೆ ಅವ್ನು ಗ್ರೇಟ್ ಆಗ್ತಾನೆ ಅವನು. ಅದನ್ನು ಅಪ್ಲೈ ಮಾಡಿದಾಗ ಗ್ರೇಟ್ ಆಗ್ತಾನೆ ಅವನು. ಅದರ್ವೈಸ್ ಸುಮ್ಮನೆ ಎಲ್ರಿಗೂ ಏಜ್ ಆಗುತ್ತೆ, 50 ಆಗುತ್ತೆ, 60 ಆಗುತ್ತೆ, ಬಿಟ್ಟರೆ 70 ಆಗುತ್ತೆ. ಪ್ರಯೋಜನ ಏನು? 80 ಆಯ್ತು. ಈಗ ಮನುಷ್ಯನಿಗೆ 80 ವಯಸ್ಸು. 80 ವಯಸ್ಸಲ್ಲಿ ಇಷ್ಟು ಕಿತಾಪತಿಗಳು, ಇಷ್ಟು ಅಲ್ಲೋಲ ಕಲ್ಲೋಲ, ಇಷ್ಟು ಯುದ್ಧ, ಇಷ್ಟು ದಾಹ, ಇಷ್ಟು ಕ್ಷಿಪಣಿ, ಇಷ್ಟು ಹಾನಿ, ಇಷ್ಟು ಅಮೆರಿಕ ಸೈನಿಕರ ಸಾವು, ಇಷ್ಟು ಇರಾನ್ನಲ್ಲಿ ಸಾವು, ಇಷ್ಟು ಇಸ್ರೇಲಲ್ಲಿ ಸಾವು. ವೈ? ಏನು ಪರ್ಪಸ್ಗೆ? ಸರಿಯಪ್ಪ, 80 ವಯಸ್ಸು, $1000 ಕೋಟಿ ಹಣ ಮಾಡ್ಕೊಂಬಿಡಯ್ಯ. ತಿಂತೇನಯ್ಯ? 2 ಬ್ರೆಡ್ ಟೋಸ್ಟ್ ತಿನ್ಬೋದಾ ನೀನು? ಬ್ರೆಡ್ ಟೋಸ್ಟ್ 2, 1-2 ಮೊಟ್ಟೆ, ಆಮೇಲೆ ಸ್ವಲ್ಪ ಒಂದಿಷ್ಟು ಮಾಂಸ, ಆಮೇಲೆ ಇನ್ನೇನಪ್ಪ ಇಲ್ಲ ಇನ್ನೊಂದು ಹೊತ್ತು ಏನು ಮಾಡಿದ್ರು ಪಲ್ಟಿ ಹೊಡೆದ್ರು ಅದರಿಂದ ಒಂದು ಪ್ಲೇಟ್ ಜಾಸ್ತಿ ತಿನ್ನೋಕ್ಕಾಗಲ್ಲ. ಸೊ ವಿಷಯ ಇಷ್ಟು ಸರಳ ಇದ್ದಾಗ ಇಷ್ಟೊಂದು ಸೇಡುಗಳು ಯಾಕೆ? 100 ದಿನಗಳ ಬಳಿಕ ಹಡಗುಗಳ ಸುಗಮ ಸಂಚಾರ ಆರಂಭ. ಈ 100 ದಿನಗಳು ಮಾಡಿರೋ ಡ್ಯಾಮೇಜ್ ಇದೆಯಲ್ಲ, ಈ ಡ್ಯಾಮೇಜು ಸುಗಮವಾಗಲಿಕ್ಕೆ ಎಷ್ಟು ತಿಂಗಳುಗಳು ಬೇಕು? ಹೋರ್ಮುಜ್ದಲ್ಲಿ ಅಮೆರಿಕ ನೌಕಾಪಡೆ ದಿಗ್ಬಂಧನ ತೆರವು ಮಾಡಿದೆ. ತೈಲ ಬೆಲೆ ಇಳಿಕೆ ಆಗುತ್ತಾ? ತೈಲ ಬೆಲೆ ಏರಿಸ್ಬಿಡ್ತಾರೆ ರೀ. ಎಲ್ಲ ದೇಶದ ಹಣೆ ಬರೋನು ಇಷ್ಟೇ, ಏರಿಸ್ತಾರೆ. ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಳೀತಾ ಯಾರಿಗೂ ಅದನ್ನು ಇಳಿಸುವಂಥ ಯೋಗ್ಯತೆ ಇರಲ್ಲ. ಅಂಥವರೇ ಕೂತಿರೋದು ಎಲ್ಲ ಕಡೆ ಅಧಿಕಾರದಲ್ಲಿ. ಅಂಥವರೆಲ್ಲ ಅಧಿಕಾರದಲ್ಲಿರೋ ಅಂಥವರೇ ಎಲ್ಲ ಸಾರ್ವಜನಿಕ ವಲಯದೆಲ್ಲ ಪ್ರೈವೇಟ್ ಪಾರ್ಟಿ ಮಾಡಿಬಿಡ್ತಾರೆ. ಪ್ರೈವೇಟ್ ಪಾರ್ಟಿಗಳಿಂದ ಅವ್ರು ಯಾರಿಗೂ ಒಂದಷ್ಟು ಇನ್ಕಮ್ ಇರುತ್ತಲ್ಲ, ಸೊ ಹಾಗಾಗಿ ಏರಿಸ್ತಾರೆ, ಇಳಿಯಲ್ಲ, ಮುಗೀತು. ಒಂದು ಟೀ ಬೆಲೆ $2 ಇದ್ದಿದ್ದು $20 ಆಯಿತು ಅಂದರೆ ಮತ್ತೆ $5 ಆಗಿತ್ತು. ಕೇಳಿದ್ರೇನ್ರಿ ಯಾರಾದರೂ? $10 ಆಗುತ್ತೆ. ಟೀ ಬೆಲೆ ಮಾತಾಡ್ತಿರೋದು ನಾನು. $10 ಮಾಡ್ತಾರೆ ಯಾರಾದರೂ? $5 ಮಾರ್ತಾರ? ಆಗುತ್ತಾ? ನೋ. ಪೆಟ್ರೋಲ್ ಡೀಸಲ್ದು ಇದೇ ಹಣೆ ಬರೋಣ, ಏರಿಸ್ಬಿಡ್ತಾರೆ. ಆಮೇಲೆ $5 ಏರಿಸಿ 1 ಪೈಸೆ ಡೀಸೆಲ್ ಇಳಿಸ್ಬಿಟ್ಟಿದ್ದೀನಿ ನಾನು ಇವತ್ತು. 1 ಪೈಸೆ ಡೀಸೆಲ್ ಲೀಟ್ರಿಗೆ. ಯಾವ ಮೂಲೆಗೆ? 1 ಪೈಸೆ ಕಾಯಿನ್ ಇದೆಯೇನ್ರಿ ಅಟ್ಲೀಸ್ಟು? ಸೊ ಹೀಗಿದ್ದಾಗ ಇಂಥವೆಲ್ಲ ಮಾಡಿಕೊಂಡು ಇಡೀ ವಿಶ್ವನ ಹಾಳುಗೆಡವಿ ಈಗ ಒಪ್ಪಂದ ಮಾಡ್ಕೊಳ್ತಾ ಇದ್ದೀವಿ. ಇರಾನ್ ನನಗೆ ಒಳ್ಳೆ ಗೆಳೆಯ, ಒಳ್ಳೆ ಬಾಂಧವ್ಯ ಇದೆ ನನಗೆ. 3ನೇ ತಲೆಮಾರು ನಾಯಕರು ಭಾಳ ಶಕ್ತಿಶಾಲಿಗಳಿದ್ದಾರೆ, ಪ್ರಜ್ಞಾವಂತರಿದ್ದಾರೆ. ನಿಮ್ಮ ತಲೆಗಳೇನಾಗಿತ್ತು ಮತ್ತೆ? 3ನೇ ತಲೆಮಾರು ಹೇಗಿದ್ರು ಬರ್ತಿದ್ರಲ್ಲ ಆ ದೇಶಗಳಲ್ಲಿ. ಖಮೇನಿಗೆ ಎಷ್ಟು 87 ವಯಸ್ಸೇನೋ ಆಗಿತ್ತು ರೀ. ಬಿಟ್ಟಿದ್ರು ಇನ್ನೊಂದು ಸ್ವಲ್ಪ ಅವ್ರು ಸತ್ತೋಗ್ತಿದ್ರು ಆ ಮನುಷ್ಯ. ಇನ್ನೊಂದು ಯಾವುದೋ ತಲೆಮಾರು ಬಂದಿರೋದಲ್ಲ, ಯಾಕಪ್ಪ ಇಷ್ಟು ಕತೆ ಮಾಡಿದೆ ನೀನು? LNG ಹೊತ್ತಿರ್ತಕ್ಕಂಥ ಭಾರತದ ದಿಶಾ ಹಡಗು ಭಾರತ ಕಡೆ ಪ್ರಯಾಣ ಬೆಳೆಸ್ತಾ ಇದೆ. ಸೊ ಈಗೇನೋ ಒಂದು ರೀತಿಯಲ್ಲಿ ಒಂದು ಆಶಾವಾದ ಇಲ್ಲಿ ಬೆಳ್ಕೊಳ್ತಾ ಇದೆ. ಬಟ್ ಆಗಿರ್ತಕ್ಕಂಥ ಡ್ಯಾಮೇಜ್ಗೆ ಉತ್ತರ ಏನು ಗೊತ್ತಿಲ್ಲ.